ಅಧಿಕಾರದಲ್ಲಿ ಬೇರೂರಿದ್ದ ಪ್ರಭಾವಿ ರಾಜಕಾರಣಿಯೊಬ್ಬರ ಮೇಲೆ ಗಂಭೀರ ಆರೋಪ ಮಾಡಿ ಬೀದಿಗಿಳಿದು ಹೋರಾಟ ಮಾಡಿದ ಕ್ರೀಡಾಪಟುವೊಬ್ಬಾಕೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಡೀ ವಿಶ್ವದ ಗಮನ ಸೆಳೆದಿದ್ದರು. ಚತುರ್ವಾರ್ಷಿಕ ಜಗತ್ತಿನ ಅತಿ ದೊಡ್ಡ ಕ್ರೀಡಾಕೂಟದಲ್ಲಿ ನೂರಾರು ಕ್ರೀಡೆಗಳಲ್ಲಿ ಪದಕ ಗೆದ್ದವರೆಲ್ಲರೂ ಸಾಧಕರೇ. ಆದರೆ ಬದುಕಿನಲ್ಲಿ ಹೋರಾಟದ ಹಾದಿ ಹಿಡಿದು ಛಲ, ರೋಷ ಮತ್ತು ಕಿಚ್ಚಿನಿಂದ ಗೆಲುವಿನ ಹಾದಿ ತುಳಿದು ಬಂಗಾರದ ಪದಕಕ್ಕಾಗಿ ಹೋರಾಟಕ್ಕಿಳಿಯುವ ವೇಳೆ ಅನರ್ಹಗೊಂಡು ದೊಡ್ಡ ಮಟ್ಟದಲ್ಲಿ ಅನುಕಂಪ ಗಿಟ್ಟಿಸಿಕೊಂಡು ಪ್ರಶಂಸೆಗೊಳಗಾಗುತ್ತಿರುವುದು ಭಾರತದ ಕುಸ್ತಿಪಟು ವಿನೇಶ್ ಫೋಗಾಟ್. 3 ಕಂಚಿನ ಪದಕ ಗೆದ್ದು ಇನ್ನೂ ಕೆಲವು ಪದಕಗಳನ್ನು ಸಣ್ಣ ಅಂತರದಲ್ಲಿ ಕಳೆದುಕೊಂಡು ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿರುವ ಭಾರತಕ್ಕೆ ಫೈನಲ್ ತಲುಪಿ ಬಂಗಾರದ ಭರವಸೆ ಮೂಡಿಸಿದ್ದರು ಇದೇ ವಿನೇಶ್ ಫೋಗಾಟ್. ಅವರು ದೈತ್ಯ ಪ್ರತಿಭೆಗಳಿಗೆ ಸೋಲುಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿರುವುದು ಸಣ್ಣ ಸಾಧನೆಯೇನಲ್ಲ. ಬೆಳ್ಳಿ ಕೈಯಲ್ಲಿಟ್ಟುಕೊಂಡು ಹಗಲು ರಾತ್ರಿ ಎನ್ನದೆ ದೇಹವನ್ನು ದಂಡಿಸಿ ಚಿನ್ನದ ಪದಕಕ್ಕಾಗಿ ಸೆಣಸಲು ಇನ್ನೇನು ಕೆಲವು ಗಂಟೆಗಳು ಉಳಿದಿವೆ ಎಂದು ಗೊತ್ತಾದಾಗ ದುಸ್ವಪ್ನವೋ ಎಂಬಂತೆ ತೂಕದಲ್ಲಿ 150 ಗ್ರಾಂ ಹೆಚ್ಚು ಇದ್ದ ಕಾರಣಕ್ಕೆ ಅನರ್ಹ ಎನ್ನುವ ಪಟ್ಟ ಬಂದು ಒದಗಿದೆ. ಸಿಡಿಲೆರಗಿದ ಅನುಭವವನ್ನು ನೀಡಿದೆ. ಜಿದ್ದಿನ ಹೋರಾಟಕ್ಕೆ ಸಿದ್ಧವಾಗಿದ್ದ ಗಟ್ಟಿಗಿತ್ತಿ ನಿರ್ಲಜ್ಜೀಕರಣದಿಂದ ಕುಸಿದು ಆಸ್ಪತ್ರೆಗೆ ಹೋಗಬೇಕಾದುದು ಭಾರತದ ಕ್ರೀಡಾ ಇತಿಹಾಸದಲ್ಲಿ ಒಂದು ಹೃದಯ ವಿದ್ರಾವಕ ದುರಂತ ದಿನವಾಗಿ ಉಳಿಯಲಿದೆ.